ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾತಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಿದ್ದೀನಿ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ನೀವು ನಂಬಿದ ಗುರುವನ್ನು ಹಾಗೆ ದೈವಶಕ್ತಿಯನ್ನು ನೆನೆದು ಕನೆಕ್ಟ್ ಆಗ್ತಿರೋ ಅದೇ ರೀತಿ ಒಂದು ಮೆಸೇಜ್ ಅವರಿಂದ ನಿಮ್ಮ ಜೀವನಕ್ಕೆ ಸಿಗ್ತಾ ಹೋಗುತ್ತೆ. ಅದು ಪರಿವರ್ತನೆಯಾಗಿರ್ಬೋದು, ಅದು ಒಂದು ಬ್ಲೆಸ್ಸಿಂಗ್ ಆಗಿರ್ಬೋದು, ಹಾಗೆ ಅದು ಒಂದು ಆಶೀರ್ವಾದವೂ ಆಗಿರ್ಬೋದು, ಹಾಗೆ ಅದು ಒಂದು ಪರಿವರ್ತನೆ ಆಗಿರ್ಬೋದು, ಒಂದು ನೀವು ತೆಗೆದುಕೊಳ್ಳುವ ನಿರ್ಧಾರ ಸರಿಯಾದ ನಿರ್ಧಾರವೂ ಆಗಿರಬಹುದು. ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಒಂದು ರೀಡಿಂಗ್ ಕನೆಕ್ಟ್ ಆಗುತ್ತೆ. ಕೆಲವರ ಈಗಿನ ಪ್ರಸ್ತುತ ಎನರ್ಜಿಯ ಪ್ರಕಾರ ನೀವು ಯಾರದ್ದೋ ರೂಪದಲ್ಲಿ ನಿಮಗೊಂದು ಸಹಾಯ ಸಿಕ್ಕಿರ್ಬೋದು, ಹಾಗೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಪರಿವರ್ತನೆ ಸಿಕ್ಕಿರ್ಬೋದು. ಅದು ನೀವು ನಂಬಿದ ಗುರುವು ದೈವಶಕ್ತಿಯಿಂದನೇ ಆ ಆಶೀರ್ವಾದ ಸಿಕ್ಕಿದೆ, ಹಾಗೆ ಅದು ಖಂಡಿತ ನಿಜವಾಗಬೇಕು ಅಂತಲೂ ಕೂಡ ನೀವು ಬಯಸ್ತೀರಾ. ಆಗಲೇ ಅದು ನೀವು ಸ್ವೀಕರಿಸಲಿಕ್ಕೆ ನಿಮ್ಮ ಮನಸ್ಸು ಪರಿಪೂರ್ಣವಾಗಿ ಒಪ್ಪುತ್ತೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಪ್ರಸ್ತುತವಾಗಿ ಕನೆಕ್ಟ್ ಆಗ್ತಾ ಇದೆ. ಇದೇ ಒಂದು ನಂಬಿಕೆ ನೀವು ಗುರುವಿನಲ್ಲಿಟ್ಟಿರ್ಬೋದು, ದೈವಶಕ್ತಿಯಲ್ಲಿಟ್ಟಿರ್ಬೋದು. ಇದೇ ನಂಬಿಕೆ, ಅವರ ಕೃಪೆ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಅದು ನಿಮ್ಮ ಕಣ್ಣಿಗೆ ನೇರವಾಗಿ ಭೌತಿಕವಾಗಿ ಕಾಣ್ತಾ ಇಲ್ಲ, ಆದರೆ ಅದು ಅದೃಶ್ಯ ರೂಪದಲ್ಲಿ ಸಹಸ್ರಾರು ಕೈಗಳನ್ನು ನಿಮಗೆ ಚಾಚುವ ಮೂಲಕ ಸಹಾಯಕ್ಕೆ, ಅಂದರೆ ನಿಮಗೆ ಸಹಾಯ ಮಾಡುವ ರೀತಿಯಲ್ಲಿ ಚಾಚಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಇದು ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮವನ್ನು ನೀವೀಗ ಅನುಭವಿಸುವ ಸಮಯ ಶುರುವಾಗಿದೆ. ಯಾಕಂದರೆ ಗುರುವಿನ ಶರಣದಲ್ಲಿದ್ದೀರಾ, ಅಂದರೆ ಅರಿವಿನ ನೆರಳಲ್ಲಿದ್ದೀರಾ ಅನ್ನೋದನ್ನು ಸೂಚಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಅರಿವು ಯಾವ ರೀತಿ ಇದೆ ಅಂದರೆ, ಈ ಪ್ರಸ್ತುತ ಕರ್ಮವನ್ನು ಹೇಗೆ ಇಟ್ಕೊಳ್ಬೇಕು ಅನ್ನುವ ಜ್ಞಾನ ನಿಮಗೆ ಸಿಕ್ಕಿದ್ರಿಂದ ಇಲ್ಲಿ ನಿಮಗೊಂದು ಪರಿವರ್ತನೆ ಸಿದ್ಧವಾಗಿದೆ. ಅದರ ಆಧಾರದ ಮೇಲೆ ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ತಾ ಇದ್ದೀರಾ. ಹಾಗೆ ಮುಂದಿನ ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಳ್ಳುವ ಯೋಜನೆ ನೀವು ಮಾಡದೇ ಇದ್ದರೂ ಕೂಡ ಅದು ತಾನಾಗಿಯೇ ರೂಪುಗೊಳ್ಳುತ್ತದೆ. ಯಾಕಂದರೆ ಈಗಿನ ನಿಮ್ಮ ಪ್ರಸ್ತುತ ಒಂದು ಕಾರ್ಯ ಹೇಗಿದೆ ಅಂದರೆ, ಅದು ಗುರುವಿನಲ್ಲಿ ಸಂಪೂರ್ಣವಾಗಿ ಸರೆಂಡರ್ ಆಗಿದೆ. ಗುರುವಿನ ಶರಣದಲ್ಲಿ ಬಂದ ಮೇಲೆ ಆ ಅರಿವಾಗಿದೆ ನಿಮಗೆ. ನಾವು ಯಾವುದನ್ನೂ ಕೇಳಬಾರ್ದು, ಹೇಳಬಾರ್ದು, ಒಟ್ಟಾರೆಯಾಗಿ ಸಂಪೂರ್ಣವಾಗಿ ನಿನ್ನಲ್ಲಿ ನಾನು ಶರಣಾಗಿದ್ದೀನಿ ತಂದೆ ಅನ್ನೋ ರೀತಿಲಿ ನೀವು ಸರೆಂಡರ್ ಆಗಿಬಿಟ್ರೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿರಬೇಕು, ಈಗಿನ ವರ್ತಮಾನ ಹೇಗಿರಬೇಕು, ಪ್ರಾರಬ್ಧ ಕರ್ಮ ಏನಿತ್ತು ಅದನ್ನು ಯಾವ ರೀತಿ ಕಳ್ಕೊಳ್ಬೇಕು, ಯಾವ ರೀತಿ ಕೂಡಬೇಕು, ಅದರಲ್ಲಿ ಇದ್ದ ಒಂದಿಷ್ಟು ಭಾಗ್ಯವನ್ನು ಪಡ್ಕೊಳ್ಳೋಕ್ಕೆ ಯಾವೆಲ್ಲ ರೀತಿಯಲ್ಲಿ ಒಂದು ಕರ್ಮ ಅಡೆತಡೆ ತಂದಿತ್ತೋ ಆ ಬ್ಲಾಕೇಜನ್ನು ರಿಮೂವ್ ಮಾಡ್ಕೊಳ್ಬೇಕು, ಎಲ್ಲ ಜ್ಞಾನವನ್ನು ಗುರು ಹಂತ ಹಂತವಾಗಿ ನಿಮಗೆ ಕೊಡ್ತಾ ಇರೋದ್ರಿಂದನೇ ಅವರ ಉಪದೇಶಗಳಂತೆ ನೀವು ನಡ್ಕೊಳ್ತಾ ಇದ್ದೀರ. ಅಂದರೆ ಅವರು ನಿಮ್ಮ ಮೂಲಕ ಕಾರ್ಯಪ್ರವೃತ್ತರಾಗಿದ್ದಾರೆ. ಅಂದರೆ ನಿಮ್ಮ ಮೂಲಕವೇ ನಿಮ್ಮಲ್ಲಿ ದಯೆಯಾಗಿ, ಕರುಣೆಯಾಗಿ, ಪ್ರೇಮವಾಗಿ, ಸೇವೆಯಾಗಿ, ಮನುಷ್ಯತ್ವ, ಮಾನವೀಯತೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಿಂದ ನಿಮ್ಮ ದೋಷಗಳು ಕಳೀತಾ ಇದ್ದಾವೆ. ನಿಮ್ಮ ಭಾಗ್ಯದಲ್ಲಿ, ಅಂದರೆ ನಿಮಗೋಸ್ಕರ ನೀವೇನು ಹಿಂದಿನ ಜನ್ಮದಲ್ಲಿ ಒಂದು ಪುಣ್ಯವನ್ನು ಡಿಸರ್ವ್ ಮಾಡಿಟ್ಕೊಂಡು ಬಂದಿದ್ರಲ್ಲ, ಆ ಭಾಗ್ಯ ನಿಮಗೆ ಸಿಗಬೇಕು. ಅದು ಯಾವುದೋ ರೀತಿಯಲ್ಲಿ ಈಗೇನು ನಿಮಗೆ ಸಿಕ್ಕಿಲ್ಲಲ್ಲ, ಒಂದು ಮದುವೆ ಆಗದೇ ಇರ್ಬೋದು, ಇಲ್ಲ ಸಂತಾನ ಆಗದೇ ಇರ್ಬೋದು, ಇಲ್ಲ ಇನ್ಯಾವುದೇ ರೀತಿ ಒಂದು ಅಡೆತಡೆ ಕಾಡ್ತಾ ಇದೆ ಯಾವುದೋ ಒಂದು ದೋಷದ ರೂಪದಲ್ಲಿ, ಅಂದರೆ ಅಡ್ಡಿ ಉಂಟು ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಆ ದೋಷವನ್ನು ಕಳ್ಕೊಂಡು ನೀವು ಬಯಸಿದ್ದನ್ನು ನಿಮಗೆ ಕೊಡಲಿಕ್ಕೆ ಗುರು ನಿಮ್ಮ ಮೂಲಕನೇ ಈ ರೀತಿಯಾಗಿ ಒಂದಿಷ್ಟು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿಮ್ಮಲ್ಲಿ ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಯ ಮೌಲ್ಯಗಳನ್ನು ತಿಳಿದುಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡ್ತಿದ್ದಾರೆ. ನಿಮಗೊಂದು ವಂಚನೆಯಾಗಿದೆ, ಇಲ್ಲ ನೀವು ಯಾರಿಗೋ ಒಂದು ವಂಚನೆಯನ್ನು ಮಾಡಿದ್ದೀರಾ ಅಂದರೆ ಖಂಡಿತ ಅದು ತಪ್ಪಾಗಿ ಆಗಿಬಿಡುವ ವಿಷಯ ಅಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ವ್ಯಕ್ತಿಯು ತಿಳಿದುಕೊಂಡೇ ಮಾಡುವ ಒಂದು ಆಯ್ಕೆಯಾಗಿರುತ್ತೆ. ನಿಮ್ಮನ್ನು ನೀವು ಒಮ್ಮೆ ಕೇಳ್ಕೊಳ್ಳಿ. ಯಾರಿಗಾದರೂ ನೀವೇನಾದರೂ ವಂಚನೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ ಅಂದರೆ ಅದು ನಿಮಗೆ ಗೊತ್ತಿರುತ್ತೆ, ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಹಾಗೆ ಬೇರೆಯವರು ಯಾರಾದರೂ ನಿಮಗೆ ವಂಚನೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ ಅಂದರೆ ಖಂಡಿತ ಅದರ ಅರಿವು ಅವರಿಗಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗಾಗಿ ಕೆಲವು ಬಾರಿ ಯಾರಾದರೂ ನಿಮ್ಮ ನಂಬಿಕೆಯನ್ನು ಮುರಿದಿದ್ರೆ, ಅಂದರೆ ಆ ನಂಬಿಕೆಗೆ ಮೋಸ ಮಾಡಿದರೆ ಅದು ಕೇವಲ ತಪ್ಪಾಯಿತು ಅಂತ ಹೇಳಿ ಸಮರ್ಥಿಸ್ಕೊಳ್ಳೋದೇನು ಬೇಡ. ವಂಚನೆ ಮಾಡುವ ಮುನ್ನ ವ್ಯಕ್ತಿಗೆ ಸತ್ಯವಾಗಿರುವ ಒಂದು ಅವಕಾಶಗಳು ಇದ್ದೇ ಇರ್ತವೆ, ಆದರೂ ಅವರು ಬೇರೆ ದಾರಿಯನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ನಿಮ್ಮ ಆತ್ಮ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಳದೆ ಸತ್ಯವನ್ನು ಸ್ವೀಕರಿಸಿ ಮುಂದೆ ಸಾಗಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಇಲ್ಲಿ ಯಾವ ರೀತಿ ಒಂದು ಪ್ರಸ್ತುತ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ನಿಮ್ಮ ಹೃದಯ ಶುದ್ಧವಾಗಿದೆ. ಯಾರಾದರೂ ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಮಾಡಿ ಅದರ ಹೊಣೆಯನ್ನು ನಿಮ್ಮ ಮೇಲೆ ಹಾಕಿಕೊಳ್ಳೋದು ಬೇಡ. ವಂಚನೆ ಅವರ ಆಯ್ಕೆಯಾಗಿತ್ತು, ಅದು ನಿಮ್ಮ ತಪ್ಪಲ್ಲ. ಸತ್ಯದ ಮಾರ್ಗದಲ್ಲಿ ನಡೆಯುವವರನ್ನು ನಾನು ಎಂದಿಗೂ ಕೈ ಬಿಡೋದಿಲ್ಲ. ನಿನ್ನ ಮೌಲ್ಯವನ್ನು ಅರ್ಥಕೋ, ದುಃಖವನ್ನು ಬಿಡು, ಮತ್ತು ಆತ್ಮಗೌರವದೊಂದಿಗೆ ಮುಂದೆ ಹೆಜ್ಜೆ ಇಡು. ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ನ ಹೆಜ್ಜೆ ಜೊತೆಯಾಗುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ.
ಈ ಬಾಬಾ ಹೇಳ್ತಾ ಇರುವ ಒಂದು ಸತ್ಯ ಏನಂದರೆ, ಜೀವನ ಯಾರನ್ನೂ ಒಳ್ಳೆಯವರು ಅಥವಾ ಕೆಟ್ಟವರು ಅಂತ ಹೇಳಿ ನೋಡಿ ಘಟನೆಗಳನ್ನು ನೀಡೋದಿಲ್ಲ. ಜೀವನವು ಕೇವಲ ನಿಮ್ಮನ್ನು ಜಾಗೃತಗೊಳಿಸಲು ಅನುಭವಗಳನ್ನು ನೀಡುತ್ತೆ. ನಿಮಗೆ ಸಂಭವಿಸುವ ಪ್ರತಿಯೊಂದು ನೋವು ಶಿಕ್ಷೆ ಆಗಿರಬೇಕು ಅಂತ ಏನಿಲ್ಲ. ಕೆಲವು ಬಾರಿ ಅದು ನಿಮ್ಮನ್ನು ಇನ್ನಷ್ಟು ಪ್ರಬುದ್ಧನನ್ನಾಗಿ ಮಾಡಲು ಬಂದಿರುತ್ತೆ. ಒಂದು ಎಚ್ಚರಿಕೆಯ ರೂಪದಲ್ಲಿ ಒಂದು ಸಂದೇಶ ಸಿಗ್ತದೆ. ಒಳ್ಳೆಯವನಾಗಿರುವುದು ಅಂದರೆ ಎಲ್ಲವನ್ನ ಸಹಿಸಿಕೊಳ್ಳುವುದು ಅಂತ ಅರ್ಥ ಅಲ್ಲ. ದಯೆ ಇರಲಿ, ಕರುಣೆ ಇರಲಿ, ಪ್ರೀತಿ ಇರಲಿ, ಸೇವೆಯ ಭಾವ ಇರಲಿ, ಆದರೆ ವಿವೇಕವೂ ಇರಲಿ ಅನ್ನೋ ರೀತಿಲಿ ಗುರು ಹೇಳ್ತಿದ್ದಾರೆ. ಪ್ರೀತಿ ಇರಲಿ, ಆದರೆ ಆತ್ಮಗೌರವವನ್ನು ಕಳೆದುಕೊಳ್ಳೋದೇನು ಬೇಡ. ಕೆಲವೊಮ್ಮೆ ಕೆಟ್ಟ ಅನುಭವಗಳು ಜನರನ್ನು ನಂಬಬಾರದೆಂದು ಅಲ್ಲ, ಯಾರನ್ನು ನಂಬಬೇಕು ಎಂದು ಕಲಿಸಲು ಬರ್ತವೆ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ಒಂದು ಕೆಟ್ಟ ಅನುಭವ ಆಗಿದೆ ಅಂದ ತಕ್ಷಣ ಎಲ್ಲರೂ ಅದೇ ರೀತಿ ಇದೆ, ಜಗತ್ತು ಅದೇ ರೀತಿ ಇರ್ತದೆ ಅನ್ನೋ ರೀತಿಲಿ ಅಳೆದು ತೋಗೋದಲ್ಲ. ಅದು ಕೆಲವೊಂದು ಸಾರಿ ಎಲ್ಲರನ್ನೂ ಅಷ್ಟು ಸುಲಭವಾಗಿ ನಂಬೋದು ಬೇಡ ಅನ್ನೋ ರೀತಿಲಿ ಒಂದು ವಿಚಾರವನ್ನು, ಅಂದರೆ ಅಂಥದ್ದೊಂದು ವಿಚಾರ ಇದೆ ಅಂತ ಹೇಳಿ ತಿಳಿಸ್ಲಿಕ್ಕೂ ಕೂಡ ಒಂದು ಸಣ್ಣದಾಗಿ ಒಂದು ಜೀವನ ನಿಮಗೆ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಕೊಡುತ್ತೆ. ಯಾಕಂದರೆ ನೀವು ಮುಂದೆ ಸಾಗಬೇಕಲ್ಲ ಅದೇ ಜೀವನದಲ್ಲಿ. ಹಾಗಾಗಿ ಕೆಲವೊಂದಿಷ್ಟು ಎಡವಿದ ಮೇಲೆ ನೀವು ಕೆಲವೊಂದು ಪರಿಸ್ಥಿತಿಗಳನ್ನು ಸುಧಾರಿಸ್ಕೊಳ್ತೀರಿ ಅನ್ನೋ ರೀತಿಯಲ್ಲಿ ಕೆಲವು ಜ್ಞಾನೋದಯ ಆಗಿದೆ ನಿಮಗೆ ಅನ್ನೋ ರೀತಿಯಲ್ಲಿ ಕಾಣಿಸಿದೆ. ನಿಮ್ಗೆ ಯಾಕೆ ಇದು ನಡೆಯಿತು ಎಂಬ ಉತ್ತರ ಇಂದು ಸಿಗದೇ ಇರಬಹುದು, ಆದರೆ ಒಂದು ದಿನ ಹಿಂದೆ ತಿರುಗಿ ನೋಡಿದಾಗ ಆ ಕಷ್ಟವೇ ನಿಮ್ಮನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ, ಪ್ರಬುದ್ಧನಾಗಿ, ದೇವರಿಗೆ ಹತ್ತಿರವಾಗುವಂತೆ ಮಾಡಿದೆ ಅನ್ನೋದು ಅರ್ಥ ಆಗುತ್ತೆ. ಈಗಿನ ನೋವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದಿದ್ದರೂ ಅದನ್ನು ದಾಟುವ ಶಕ್ತಿ ನಿಮ್ಮೊಳಗಿದೆ. ಯಾಕಂದರೆ ನಿಮ್ಮೊಳಗೆ ಭಗವಂತನ ಅಂಶ ಇದೆ. ಒಳ್ಳೆಯವರ ಜೊತೆ ಕೆಟ್ಟದಾಗೋದಿಲ್ಲ, ಹಾಗಂತ ಜೀವನ ಭರವಸೆನೂ ಕೊಡೋದಿಲ್ಲ. ಆದರೆ ಒಳ್ಳೆಯ ಹೃದಯ ಹೊಂದಿದವರಿಗೆ ಕೆಟ್ಟದನ್ನು ಒಳ್ಳೆಯ ಪಾಠವನ್ನಾಗಿ ಪರಿವರ್ತಿಸುವ ಶಕ್ತಿಯನ್ನು ಜೀವನ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ನೀವು ಜೀವನದುದ್ದಕ್ಕೂ ಕೆಲವು ಏರಿಳಿತಗಳ ಮೂಲಕ ಪಾಠವನ್ನಂತೂ ಕಲಿತಾ ಇದ್ದಾರೆ. ಅದರ ಜೊತೆ ಕೆಲವರು ಅಡ್ಡದಾರಿಯಲ್ಲೂ ಹೋಗ್ಬೋದು, ಆ ದಾರಿ ಸುಂದರವಾಗಿ ಕಾಣ್ತದೆ ಅಂತ ಹೇಳಿ. ಕೆಲವರು ಕಷ್ಟ ಆದರೂ ಪರವಾಗಿಲ್ಲ, ಗುರುವಿನ ನೆರಳಲ್ಲಿ ನಾನು ಇರ್ತೀನಿ, ಭಗವಂತನ ದಯೆ ಕರುಣೆಯಲ್ಲಿ ನಾನು ಇರ್ತೀನಿ ಅನ್ನೋ ರೀತಿಯಲ್ಲಿ ಅವರಿಗೆ ಸರೆಂಡರ್ ಆಗ್ಬೋದು. ಯಾವುದು ಆಯ್ಕೆ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಜೀವನದ ರೇಖೆ, ರೂಪರೇಷು ಬದಲಾಗತ್ತೆ. ಖಂಡಿತ ಆ ಭವಿಷ್ಯ ನೀವು ಸುಂದರವಾಗಿಸ್ಕೊಳ್ಬೇಕು, ಇಲ್ಲ ಆ ಭವಿಷ್ಯವನ್ನು ಅಂದರೆ ಭಗವಂತ ಕೊಟ್ಟ ಒಂದು ಅವಕಾಶವನ್ನು ನೀವು ಕಳ್ಕೊಳ್ಬೇಕು. ಅದು ನಿಮ್ಮ ಕೈಯಲ್ಲೂ ಕೂಡ ಆ ನಿಯಂತ್ರಣ ಇರುತ್ತೆ. ಅದು ನಿಮ್ಮ ಮನಸ್ಸಿನ ನಿಯಂತ್ರಣ ಆಗಿರುತ್ತೆ. ಸುಖ ಬಂದರೂ ಅದು ಶಾಶ್ವತವಲ್ಲ, ದುಃಖ ಬಂದರೂ ಅದು ಶಾಶ್ವತವಲ್ಲ. ಇವತ್ತು ನಿನ್ನನ್ನು ಕಾಡುತ್ತಿರುವ ಸಮಸ್ಯೆ ಒಂದು ದಿನ ಕಳೆದು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ಧೈರ್ಯವಾಗಿರು, ಹಾಗೆ ಒಳ್ಳೆಯ ಕರ್ಮದೊಂದಿಗೆ ನಿನ್ನನ್ನು ಎಷ್ಟಾಗುತ್ತೋ ಅಷ್ಟು ಜೋಡಿಸ್ತಾ ಮುಂದೆ ಸಾಗು. ನಾನು ನಿನ್ನ ಜೊತೆ ಸಾಗಲಿಕ್ಕೆ ಅದು ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಒಂದು ಸಂದೇಶ ಕೂಡ ಕನೆಕ್ಟ್ ಆಗ್ತಿದೆ. ಮಗುವೆ, ನೀನು ಹಿಡಿದುಕೊಂಡಿರುವ ನೋವು, ಭಯ, ಕೋಪ ಇವೆಲ್ಲವೂ ತಾತ್ಕಾಲಿಕ. ಅವುಗಳನ್ನು ಶಾಶ್ವತ ಸತ್ಯವಂತ ಹೇಳಿ ಭಾವಿಸ್ಕೋಬೇಡ. ಸಮಯದೊಂದಿಗೆ ಎಲ್ಲವೂ ಬದಲಾಗ್ತದೆ. ನನ್ನ ನಾಮಸ್ಮರಣೆ ಮಾಡು, ಹಾಗೆ ಒಳ್ಳೆಯ ಉದ್ದೇಶದ ಕರ್ಮದಲ್ಲಿ ನಿನ್ನನ್ನು ಜೋಡಿಸ್ಕೊಂಡು ಮುಂದೆ ಹೋಗು. ನಾನು ನಿನ್ನ ಜೊತೆ ಸಾಗಲಿಕ್ಕೆ ನನಗೆ ತುಂಬ ಸಹಾಯ ಆಗುತ್ತೆ ಅನ್ನೋ ರೀತಿಯಲ್ಲಿ ವಿನಂತಿ ಕೂಡ ಮಾಡ್ಕೊಳ್ಳೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ಉದ್ಧರಿಸಬೇಕು ಅಂದರೆ ನೀವೊಂದು ಒಳ್ಳೆಯ ಮಾರ್ಗದಲ್ಲಿರಬೇಕು. ಆಗ ಮಾತ್ರ ಆ ಗುರುವಾಗಿರ್ಬೋದು, ಆ ಭಗವಂತನ ಶಕ್ತಿಗಳಾಗಿರ್ಬೋದು, ಏಂಜಲ್ ಶಕ್ತಿಗಳಾಗಿರ್ಬೋದು ನಿಮಗೆ ಕನೆಕ್ಟ್ ಆಗಲಿಕ್ಕೆ ಸಾಧ್ಯ ಅಲ್ವಾ. ನಿಮ್ಮ ಸುತ್ತ ಒಂದು ಬ್ಯಾಡ್ ಎನರ್ಜಿಯನ್ನು ನೀವು ಇಟ್ಕೊಂಡ್ರೆ, ಈಗ ನೋಡಿ ನಿಮಗೆ ಕೆಟ್ಟ ಒಂದಿಷ್ಟು ಅಭ್ಯಾಸಗಳಿದ್ದಾವೆ ಅಂದರೆ ಯಾರಾದರೂ ನಿಮ್ಮ ಸುತ್ತ ಇರಲಿಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿ ನಿಮ್ಮ ಸುತ್ತ ಒಂದು ನೆಗೆಟಿವ್ ವಿಚಾರಗಳನ್ನೇ ನೀವು ಸುತ್ತುವರೆದು ಇದ್ದಾಗ ಭಗವಂತನ ಶಕ್ತಿ ಕೂಡ ನಿಮಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಗುರು ಹೇಳ್ತಿದ್ರೆ, ನಿನ್ನ ನಡೆ ನುಡಿ ಹೇಗಿರುತ್ತೋ ಅದರ ಆಧಾರದ ಮೇಲೆ ನಿನ್ನ ಕರ್ಮದ ಉದ್ದೇಶಗಳನ್ನು ನಾನು ಅಳೆದು ತೂಗಿ ನಿನ್ನ ಜೊತೆಗೆ ಇರಬೇಕಾ ಇಲ್ಲವೇ ನಾನು ನಿಂತು ನೋಡಬೇಕಾ ಅನ್ನೋ ಗೈಡ್ ಮಾಡ್ತೀನಿ ಅನ್ನೋ ರೀತಿಲಿ ಹೇಳ್ತಿದ್ದಾರೆ. ಅಂದರೆ ನೀವು ಹಸಿದವರಿಗೆ ಅನ್ನ ಕೊಟ್ಟಾಗ, ದುಃಖದಲ್ಲಿರುವವರಿಗೆ ಧೈರ್ಯ ಹೇಳಿದಾಗ, ಯಾರಿಗಾದರೂ ಸಹಾಯ ಮಾಡಿದಾಗ ಅದು ನೇರವಾಗಿ ನನಗೆ ಮಾಡಿದ ಸೇವೆ ಆಗುತ್ತೆ ಅನ್ನೋ ರೀತಿಲಿ ಗುರು ನಿಮ್ಮಿಂದ ಈ ಸೇವೆಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ಅಂದರೆ ನೀವು ಪೂಜೆ, ಒಂದು ವ್ರತ, ಒಂದು ಸಂಕಲ್ಪ, ದೀಪಾರಾಧನೆ ಮಾಡ್ತಾ ಇದ್ದೀರಾ ಅಂದ ತಕ್ಷಣವೇ ಭಗವಂತ ನಿಮಗೆ ಒಲಿಯೋದಿಲ್ಲ. ನಿಮ್ಮಲ್ಲಿರುವ ಒಂದು ದಯಾಗುಣ, ಕರುಣೆಯ ಗುಣ, ಹಾಗೆ ಒಂದು ಭರವಸೆಯ ಗುಣ, ಹಾಗೆ ಒಂದು ಒಳ್ಳೆಯ ಸೇವೆ ಗುಣ ಯಾವ ರೀತಿ ಇರುತ್ತಲ್ಲ ಅದು ನನ್ನ ಸೇವೆ ಆಗಿರುತ್ತೆ ಅನ್ನೋ ರೀತಿಲಿ ಅದನ್ನು ನಾನು ಸ್ವೀಕರಿಸ್ತೀನಿ. ಕೇವಲ ಆ ಇಷ್ಟು ವಿಚಾರಗಳು, ಅದು ಪೂಜೆ, ದೀಪಾರಾಧನೆ ಇವೆಲ್ಲ ನಿಮ್ಮನ್ನು ದೈವಿಕವಾಗಿಸ್ತವೆ. ಹಾಗೆ ನಿಮ್ಮ ಸುತ್ತ ಇರುವ ಒಂದು ನೆಗೆಟಿವ್ ಎನರ್ಜಿನ ದೂರ ಮಾಡಿ ಆ ಎನರ್ಜಿಯನ್ನು ಶುದ್ಧೀಕರಣಗೊಳಿಸ್ತವೆ. ಅದ್ರ ಜೊತೆಗೆ ನನ್ನನ್ನು ಸೇರುವ ಮಾಧ್ಯಮ ಕೂಡ ಅವೇ ಆಗಿದೆ, ಅವೇ ಸಾತ್ವಿಕ ವಿಚಾರಗಳಾಗಿವೆ ಅನ್ನೋ ರೀತಿಲಿ ಇಲ್ಲಿ ಗುರು ನಿಮಗೆ ಹೇಳ್ತಿದ್ದಾರೆ. ನಾನು ದೇವಸ್ಥಾನದಲ್ಲಿ ಮಾತ್ರ ಇರ್ತೀನಿ ಅಂತ ಯಾರು ಹೇಳಿದ್ದು ನಿಮಗೆ? ನನ್ನನ್ನು ದೇವಸ್ಥಾನದಲ್ಲಿ ಮಾತ್ರ ಹುಡ್ಕೋದು ಬೇಡ, ನನ್ನನ್ನು ಪ್ರತಿಯೊಬ್ಬ ಜೀವಿಯಲ್ಲೂ ಕಾಣು. ಪ್ರೀತಿ ಮತ್ತು ಸೇವೆಯ ಮೂಲಕ ನೀನು ನನ್ನ ಹತ್ತಿರ ಬರ್ತೀಯ ಅನ್ನೋ ರೀತಿಲಿ ಗುರು ಹೇಳ್ತಿದ್ದಾರೆ.
ಅದರ ಮೂಲಕವೇ ನಾನು ನಿನಗೆ ಕನೆಕ್ಟ್ ಆಗಿರೋದು ಅನ್ನೋ ರೀತಿಯಲ್ಲಿ ನಿನ್ನಲ್ಲಿರುವ ದಯೆ, ಕರುಣೆ, ಪ್ರೇಮ, ಸೇವೆಯ ಗುಣ ಕಂಡು ನಾನು ನಿನ್ನ ಜೀವನಕ್ಕೆ ಬಂದಿದ್ದೇನೆ. ನಿನ್ನನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ. ನಿನ್ನನ್ನು ಉದ್ಧರಿಸುವ ಹೊಣೆ, ಭಾರವನ್ನು ನಾನು ತಗೊಂಡಿದ್ದೀನಿ. ನೀನು ಎಂಥದ್ದೇ ಪಾಪ ಮಾಡಿರು ನನ್ನ ಶರಣದಲ್ಲಿ ನಂಬಿಕೆ ಇಟ್ಟು ಬಂದಿದೆಯಾ ಅಂದರೆ ಖಂಡಿತ ನಾನು ಅದರ ಭಾರವನ್ನು ಭರಿಸ್ತೀನಿ, ನಿನಗೆ ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಗುರು ನೀವು ಅವರನ್ನು ಎಷ್ಟರ ಮಟ್ಟಿಗೆ ನಂಬಿದ್ದೀರಾ ಅನ್ನೋದ್ರ ಮೇಲೆ ಅವರು ನಿಮಗೆ ಭರವಸೆಯನ್ನು ಕೊಟ್ಟು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಂದಿಷ್ಟು ಪರಿಹಾರಗಳನ್ನು ನಿಮ್ಮ ಎದುರಿಗೆ ಇಡೋದ್ರ ಮೂಲಕ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ನೀವು ಕೆಲವು ಪರಿವರ್ತನೆಗಳನ್ನು ತಗೊಂಡಿದ್ದೀರಾ, ಮಾನಸಿಕ ಹಾಗೆ ದೈಹಿಕ ನೆಮ್ಮದಿಯನ್ನು ಪಡ್ಕೊಂಡಿದ್ದೀರಾ ಈ ದಿನಗಳಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನೀವು ದೊಡ್ಡ ದೊಡ್ಡ ದಾನನೇ ಮಾಡಬೇಕು ಅಂತ ಏನಿಲ್ಲ, ಪ್ರೀತಿಯಿಂದ, ಭಕ್ತಿಯಿಂದ, ಒಂದು ಒಳ್ಳೆಯ ಮಾತಿನಿಂದ, ಒಂದು ಒಳ್ಳೆಯ ನಗುವಿನೊಂದಿಗೆ ಒಂದು ಸಹಾಯ ಮಾಡಿದರೂ ಸಾಕು, ಅದು ಕೂಡ ಸೇವೆ ಅಂತೇಳಿ ನಾನು ಪರಿಗಣನೆಗೆ ತಗೊಳ್ತೀನಿ ಅನ್ನೋ ರೀತಿಯಲ್ಲಿ ಸಾಯಿ ಹೇಳ್ತಾ ಇದ್ದಾರೆ. ನಿಮ್ಮ ಈಗಿನ ಪ್ರಸ್ತುತ ಎನರ್ಜಿಗೆ ಈ ವಿಚಾರ ಕನೆಕ್ಟ್ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ನೀವು ಒಬ್ಬಂಟಿಯಾಗಿಲ್ಲ, ಸಾಯಿ ಬಾಬಾರವರ ಕೃಪೆ ಮತ್ತು ರಕ್ಷಣೆ ನಿಮ್ಮ ಜೊತೆ ಇದೆ. ನೀವೀಗ ಕೆಲವು ಗೊಂದಲಗಳು ಹಾಗೆ ಕಷ್ಟಗಳು ಒಂದಿಷ್ಟು ಕಾಯುವಿಕೆಯ ಹಂತದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದು ಮದುವೆ ತಡವಾಗ್ತಿದೆ ಅನ್ನೋದನ್ನು ಕಾಯ್ತಾ ಇದ್ದೀರಾ, ಅದೊಂದು ನಿರೀಕ್ಷೆ ಇಟ್ಕೊಂಡು, ಇಲ್ಲವೇ ಒಂದು ತಾಯ್ತನದ ಭಾಗ್ಯ ಇನ್ನೂ ಸಿಕ್ಕಿಲ್ಲ ಅಂತೇಳಿ ಕಾಯ್ತಾ ಇದ್ದೀರಾ. ಕೆಲಸ ಇಲ್ಲ ಜೀವನದಲ್ಲಿ ಒಂದು ದೈವಿಕ ಬದಲಾವಣೆ ಬೇಕು, ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನನ್ನದೇ ಆದ ಮೌಲ್ಯವನ್ನು ತಿಳ್ಕೊಳ್ಳೋಕ್ಕೆ ಒಂದಿಷ್ಟು ಸಮಯ ಬೇಕು, ಇಲ್ಲವೇ ನಾನು ಅಂದರೆ ನನ್ನ ಸೆಲ್ಫ್ ರೆಸ್ಪೆಕ್ಟನ್ನು ನಾನು ಕಾಪಾಡ್ಕೊಳ್ಳೋಕ್ಕೆ ನನಗೊಂದು ಒಳ್ಳೆಯ ಬದಲಾವಣೆ ಬೇಕು ಅನ್ನೋ ರೀತಿಯಲ್ಲಿ ಕಾಯ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಆದರೆ ದೈವಿಕ ಕೃಪೆ ನಿಮ್ಮನ್ನು ಸರಿಯಾದ ದಾರಿಯ ಕಡೆಗೆ ಕೊಂಡೊಯ್ತಿದೆ. ಖಂಡಿತ ನೀವು ನಿಷ್ಠೆಯಿಂದ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವೀಗಾಗಲೇ ಕಂಡಿದ್ದೀರ. ಕೆಲವರ ಪ್ರಸ್ತುತ ಎನರ್ಜಿಗೆ ನೀವು ಅಂದ್ಕೊಂಡಿದ್ದು ಈ ವಿಚಾರದಲ್ಲಿ ಕನೆಕ್ಟ್ ಆಗಿರೋದು, ನೀವು ಅದಕ್ಕೆ ತಕ್ಕ ಹಾಗೆ ಪ್ರೇ ಮಾಡಿರೋದು ಎಲ್ಲವೂ ಕೈಗೂಡಿದೆ. ಇನ್ನೂ ಸ್ವಲ್ಪ ಜನರು ಕಾಯುವಿಕೆ ಹಂತದಲ್ಲಿದ್ದೀರ. ಖಂಡಿತ ಆ ಇಚ್ಛೆ ಕೂಡ ಇಲ್ಲಿ ಈಡೇರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಸಾಧ್ಯ ಅನ್ನೋದು ಏನೂ ಇಲ್ಲ, ಎಲ್ಲವೂ ಸಾಧ್ಯ, ನಿಮ್ಮ ನಂಬಿಕೆಯ ಮೇಲೆ ಆಧಾರವಾಗಿರುತ್ತೆ. ಬಾಬಾ ಮತ್ತೊಂದು ಸಂದೇಶವನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಮಗುವೆ, ಜೀವನ ಕ್ಷಣಿಕ, ಆದ್ದರಿಂದ ದುಃಖಗಳನ್ನು ಹಿಡಿದುಕೊಂಡೇ ಬದುಕಬೇಡ. ಪ್ರೀತಿ, ದಯೆ ಮತ್ತು ಸೇವೆಯ ಮೂಲಕ ನಿನ್ನ ಜೀವನವನ್ನು ಅರ್ಥಪೂರ್ಣವಾಗಿಸು. ಹಾಗೆ ನಿನ್ನ ಜೀವನದಲ್ಲಿ ಸಣ್ಣ ಪುಟ್ಟ ಸಂತೋಷಗಳು ಸಿಗ್ತಾ ಇದ್ದಾವೆ, ಅವುಗಳನ್ನು ಕಡೆಗಣಿಸ್ಬೇಡ. ಯಾವುದಾದ್ರೂ ದೊಡ್ಡದೊಂದು ಸಂತೋಷ ಸಿಕ್ಕಾಗಲೇ ನಾನು ಸಂತೋಷ ಪಡ್ತೀನಿ, ಸಂಭ್ರಮಿಸ್ತೀನಿ ಆ ಕ್ಷಣ ಅಂತ ಹೇಳಿ ಮರೀಚಿಕೆಯ ಹಿಂದೆ ಓಡಬೇಡ. ನೀನು ಇತರರಿಗೆ ಮಾಡುವ ಪ್ರತಿಯೊಂದು ಒಳ್ಳೆಯ ಕಾರ್ಯವೂ ನನಗೆ ತಲುಪ್ತಾ ಇದೆ. ನಿನ್ನ ಸಣ್ಣ ಪುಟ್ಟ ಖುಷಿ ಪಡುವ ಒಂದು ಗುಣವೂ ಕೂಡ ನನ್ನನ್ನು ಬಂದು ತಲುಪ್ತಾ ಇದೆ. ಭಯ ಪಡಬೇಡ, ಯಾಕಂದರೆ ನನ್ನ ಕೃಪೆ ನಿನ್ನೊಂದಿಗೆ ಇದೆ. ಇಂದು ಕಾಣುತ್ತಾ ಇರುವ ಕತ್ತಲೆ ಶಾಶ್ವತವಲ್ಲ ಕಂದ, ನಂಬಿಕೆ ಇಟ್ಟು ಮುಂದೆ ಸಾಗು. ಸರಿಯಾದ ಸಮಯದಲ್ಲಿ ಎಲ್ಲವೂ ನಿನಗೆ ಸ್ಪಷ್ಟವಾಗುತ್ತೆ, ಹಾಗೆ ಸರಿಯಾದ ದಾರಿ ಕೂಡ ಆಗ ನಿನ್ನೆದುರಿಗೆ ತೆರೆದುಕೊಳ್ಳುತ್ತೆ. ನನ್ನ ಆಶೀರ್ವಾದ ಖಂಡಿತ ನಿನಗೆ ಕೆಲವು ಸೂಚನೆಗಳನ್ನು ಆಗಾಗ ನಿನ್ನ ನಂಬಿಕೆಗೆ ಅನುಸಾರವಾಗಿ ಅನುಭವದ ಮೂಲಕ ನೀಡುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಒಂದು ಎನರ್ಜಿಯನ್ನು ನೋಡಿದಾಗ ಇದು ಹಳೆಯ ಅನುಭವಗಳಿಂದ ಪಾಠ ಕಲಿತು ಮುಂದಿನ ಜೀವನದ ದಾರಿಯಲ್ಲಿ ಸಾಗುವ ಸಂದೇಶವನ್ನು ನೀಡ್ತಾ ಇದೆ. ಈಗ ಸಾಕಷ್ಟು ಒಂದು ನಿಮ್ಮ ಜೀವನದಲ್ಲಿ ಹಳೆಯ ಜೀವನದಲ್ಲಿ ನೀವು ಅನುಭವಗಳನ್ನು ಹೊಂದಿ ಅದರ ಮೂಲಕ ಕೆಲವು ಪಾಠಗಳನ್ನು ಕಲಿತು ಈಗ ಮುಂದಿನ ಜೀವನವನ್ನು ನೀವೇ ನಿರ್ದೇಶನ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಯಾರ ಕೈಗೂ ಆ ನಿರ್ಧಾರವನ್ನು ಕೊಟ್ಟಿಲ್ಲ, ನಿಮ್ಮನ್ನು ನೀವೇ ಸಂಭಾಳಿಸ್ತಾ ಇದ್ದೀರಾ, ನಿಮ್ಮ ಜೀವನದ ನಿರ್ದೇಶನ ನೀವೇ ಮಾಡ್ತಾ ಇದ್ದೀರಾ. ಯಾವುದೋ ಒಂದು ತಪ್ಪನ್ನು ಮಾಡಿದ್ದೀರಾ, ಖಂಡಿತ ಆ ಕರ್ಮ ನಿಮ್ಮನ್ನು ಕ್ಷಮಿಸುತ್ತಾ ಅಂದರೆ ಕರ್ಮಕ್ಕೆ ಕ್ಷಮೆ ಇದೆಯಾ ಅನ್ನೋ ಪ್ರಶ್ನೆನ ನೀವು ಕೇಳ್ತಾ ಇದ್ದೀರಾ. ಅಂದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಕರ್ಮದ ಫಲವನ್ನು ಸಂಪೂರ್ಣವಾಗಿ ಅಳಿಸಿ ಬಿಡಲು ಸಾಧ್ಯವಿಲ್ಲ ಅಂತ ಹೇಳಿ ಇದೆ. ಆದರೆ ಪಶ್ಚಾತ್ತಾಪ, ಆತ್ಮ ಪರಿವರ್ತನೆ, ಪ್ರಾರ್ಥನೆ ಆಗಿರ್ಬೋದು, ಸೇವೆ ಆಗಿರ್ಬೋದು, ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು, ಸತ್ಕರ್ಮಗಳಾಗಿರ್ಬೋದು, ಸತ್ಸಂಗ ಆಗಿರ್ಬೋದು, ಇವುಗಳ ತೀವ್ರತೆಯನ್ನು ಒಂದು 99% ಕಡಿಮೆ ಮಾಡುತ್ತೆ. 1% ಆ ಕರ್ಮದ ಭಾರವನ್ನು ನಿಮಗೆ ಒಪ್ಪಿಸುತ್ತೆ. ಯಾಕಂದರೆ ಆ ಪಾಠ ನೀವು ಕಲೀಲೇಬೇಕು. ಯಾಕಂದರೆ ಇನ್ನೊಂದು ಸಾರಿ ಆ ರೀತಿ ತಪ್ಪುಗಳು ನಿಮ್ಮಿಂದ ಆಗಬಾರ್ದಲ್ಲ. ಆ 1% ನೋವನ್ನೇ ನೀವು ಸಹಿಸಿಕೊಳ್ಳಲಾಗದೆ ಒದ್ದಾಡ್ತಾ ಇದ್ದೀರಾ. ಇನ್ನು ನೀವು ಗುರುವಿನ ಶರಣಕ್ಕೆ ಬರದೆ ಈ ಪ್ರಾರ್ಥನೆ ಆಗಿರ್ಬೋದು, ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡದೆ ನೀವಿದ್ದರೆ ಅದರ ತೀವ್ರತೆ ಯಾವ ರೀತಿ ಇರುತ್ತೆ ಅಂದರೆ ಅದು ನರಕದ ಅನುಭವವನ್ನು ಇಲ್ಲೇ ಮಾಡಿಸುತ್ತೆ. ತಪ್ಪು ಮಾಡಿದವರು ನಿಜವಾದ ಪಶ್ಚಾತ್ತಾಪದಿಂದ ಬದಲಾದರೆ ಖಂಡಿತ ಸಾಯಿ ಕೃಪೆ ಅವರನ್ನು ಎತ್ತಿ ನಿಲ್ಲಿಸುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ತಪ್ಪನ್ನು ಒಪ್ಪಿಕೊಳ್ಳೋದು, ಮತ್ತೆ ಅದೇ ತಪ್ಪನ್ನು ಮಾಡದಿರುವುದು, ಇತರರಿಗೆ ಒಳಿತು ಮಾಡುವುದು, ದೇವರ ಮೇಲೆ ನಂಬಿಕೆ ಇಡೋದು, ಇವು ಕರ್ಮದ ಬಂಧನವನ್ನು ಸಡಿಲಗೊಳಿಸುವ ಅಂದರೆ ದಾರಿಯಾಗಿದ್ದಾವೆ, ಸಹಾಯ ಮಾಡ್ತವೆ ಇವು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ನಿಮ್ಮ ಮೂಲಕ ಅವರು ಒಂದು ದಯೆ, ಕರುಣೆ, ಪ್ರೇಮ, ಸೇವೆಯನ್ನು ಮಾಡಿಸ್ತಾ ಮನುಷ್ಯತ್ವ, ಮಾನವೀಯತೆಯ ಮೌಲ್ಯಗಳನ್ನು ನಿಮ್ಮಲ್ಲಿ ಜಾಗೃತಗೊಳಿಸ್ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೀವಿಲ್ಲಿ ಯಾರಿಗೆ ಏನೊಂದು ಸೇವೆ ಮಾಡ್ತಿದ್ರೋ, ಭರವಸೆ ಕೊಡ್ತಾಯಿದ್ರೋ, ಪ್ರೀತಿ ಕೊಡ್ತಾಯಿದ್ರೋ, ಇಲ್ಲ ಒಂದು ತೊತ್ತು ಅನ್ನ ಕೊಡ್ತಾಯಿದ್ರೋ, ಏನು ಮಾಡ್ತಿದ್ರೋ ಅದೆಲ್ಲವೂ ನಿಮ್ಮ ಜೀವನದ ಮೇಲೆ ಒಂದು ಅದ್ಭುತವಾದ ಪರಿಣಾಮವನ್ನು ಬೀರ್ತಾನೆ ಇದೆ.
ಯಾವುದು ವ್ಯರ್ಥ ಆಗ್ತಾ ಇಲ್ಲ. ಹಾಗಾದ್ರೆ ಈಗ ನಿಮ್ಮ ಕಣ್ಣಿಗೆ ಕಾಣಿಸ್ತೇ ಇರ್ಬೋದು, ಆದರೆ ಅದು ಅದೃಶ್ಯ ರೂಪದಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದೆ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ಕರ್ಮ ಅಂದ ತಕ್ಷಣ ಹೆದರೋ ಅವಶ್ಯಕತೆ ಇಲ್ಲ. ಕರ್ಮ ಶಿಕ್ಷೆ ನೀಡಲು ಮಾತ್ರ ಅಲ್ಲ, ಅದು ಶಿಕ್ಷಣ ಕೂಡ ಕಲಿಸ್ಲಿಕ್ಕೆ ಬಂದಿರುತ್ತೆ, ಅಂದರೆ ಗುರುವಾಗಿ ಬಂದಿರುತ್ತೆ. ಆ ಪಾಠ ಕಲಿತಾಗ ಜೀವನವು ಹೊಸ ಅಧ್ಯಾಯವನ್ನು ನಿಮ್ಮ ಎದುರಿಗೆ ತೆರೆದಿಡತ್ತೆ. ಇಲ್ಲ ಅಂದರೆ ಆ ಅಧ್ಯಾಯ ಮುಗಿಯೋವರೆಗೂ ನೀವು ಅಲ್ಲೇ ಒಂದು ಕರ್ಮದ ಹೆಸರಲ್ಲಿ ನಿಲ್ಲಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ಹೊಸ ಅಧ್ಯಾಯ ಗುರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಪ್ರಾರಂಭವಾಗಿದೆ. ಕ್ಷಮೆ ಅನ್ನೋದು ಗುರುವಿನ ಒಂದು ಗುಣ ಆಗಿದೆ. ಪರಿವರ್ತನೆ ಮನುಷ್ಯನ ಕರ್ತವ್ಯವಾಗಬೇಕು ಅನ್ನೋ ರೀತಿಯಲ್ಲಿ ಗುರು ನೆನಪಿಸ್ತಾ ಇದ್ದಾರೆ. ಅಂದರೆ ಕರ್ಮ ಅಂದ ತಕ್ಷಣ ಕೇವಲ ಒಳ್ಳೇದು ಮಾಡಿದರೆ ಒಳ್ಳೆಯ ಫಲ, ಕೆಟ್ಟದ್ದು ಮಾಡಿದರೆ ಕೆಟ್ಟ ಫಲ ಅಷ್ಟೇ ಅಲ್ಲ. ಕರ್ಮ ಅಂದರೆ ಒಂದು ನಿಗೂಢ ಅರ್ಥ ಕೂಡ ಇದೆ. ಕರ್ಮ ಅಂದರೆ ನಿಮ್ಮ ಆಲೋಚನೆ, ಮಾತು, ಕ್ರಿಯೆ ಮತ್ತು ಅದರ ನಡವಳಿಕೆಯ ಪರಿಣಾಮಗಳ ಸಂಪೂರ್ಣ ಒಂದು ಚಕ್ರ ಆಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಕರ್ಮದ ಸೈಕಲ್ ಅಂದರೆ ಇದೇ ಆಗಿರುತ್ತೆ. ಒಂದು ಆಲೋಚನೆ, ಒಂದು ಕ್ರಿಯೆ, ಒಂದು ಅನುಭವ, ಒಂದು ಪಾಠ, ಮತ್ತೆ ಹೊಸ ಆಯ್ಕೆ. ನೀವು ಒಂದು ಪಾಠವನ್ನು ಕಲಿಯದೇ ಇದ್ದರೆ ಜೀವನವು ಅದೇ ರೀತಿ ಪರಿಸ್ಥಿತಿಗಳನ್ನು ಬೇರೆ ಬೇರೆ ರೂಪದಲ್ಲಿ ಮತ್ತೆ ನಿಮ್ಮ ಎದುರಿಗೆ ತಂದಿಡುತ್ತೆ. ಹಾಗಾಗಿ ಒಂದು ಪದೇ ಪದೇ ಒಂದು ರೀತಿಯ ಸಮಸ್ಯೆಗಳು, ನಿರಾಶೆಗಳು, ಹಾಗೆ ಒಂದಿಷ್ಟು ಅನುಭವಗಳು ಕಾಡ್ತಾ ಇದ್ದಾವೆ ಅಂದರೆ ಪದೇ ಪದೇ ಅದೇ ರೀತಿ ವಿಚಾರಗಳು ರಿಪೀಟ್ ಆಗ್ತಾ ಇದ್ದಾವೆ ಅಂದರೆ ಅಲ್ಲಿ ನೀವೇನಾದರೂ ಪಾಠ ಕಲಿಬೇಕು. ಇಲ್ಲ ಅಂದರೆ ಅಲ್ಲಿ ಮತ್ತೆ ನಿಮಗೆ ಅದೇ ರೀತಿ ಪುನರಾವರ್ತನೆ ಸಿಗುತ್ತೆ. ಒಬ್ಬರು ಮೋಸ ಮಾಡ್ತಾ ಇದ್ದಾರೆ, ಆದರೆ ನೀವು ಮತ್ತೆ ಮತ್ತೆ ಅವರನ್ನು ನಂಬ್ತಾ ಇದ್ದೀರಾ ಅಂದರೆ ಅಂಥದ್ದೇ ಒಂದಿಷ್ಟು ಬೇರೆ ರೀತಿಯ ವಿಚಾರಗಳು ನಿಮ್ಮ ಎದುರಿಗೆ ಬರುತ್ತೆ. ಅಲ್ಲಿ ಏನಾದರೂ ಕಲಿ ಇಲ್ಲ ಕಲಿಸು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ, ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಕೆಲವು ಬಾರಿ ನೀವು ಹೇಗೆ ಪರಿವರ್ತನೆ ತಗೊಳ್ಬೇಕು ಅಂದರೆ, ನಾನು ನನ್ನ ಕರ್ತವ್ಯ, ಪ್ರೀತಿ, ಪ್ರಯತ್ನವನ್ನು ಮಾಡ್ತೀನಿ, ಆದರೆ ಫಲಿತಾಂಶದ ಮೇಲೆ ಅತಿಯಾದ ಹಿಡಿತ ಇಟ್ಕೊಳ್ಳೋದಿಲ್ಲ ಅನ್ನೋ ರೀತಿಯಲ್ಲಿ ಸಮರ್ಪಣೆ ಆಗಬೇಕು. ಇಲ್ಲಿ ಮನಸ್ಸು ಹಗುರವಾಗತ್ತೆ, ಅವಾಗ ಭಯ ಕಡಿಮೆ ಆಗುತ್ತೆ, ನಿರ್ಧಾರಗಳು ಸ್ಪಷ್ಟವಾಗ್ತವೆ, ಕರ್ಮದ ಬಂಧನ ಸಡಿಲಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಅಂದರೆ ಕೆಲವರು ಆಧ್ಯಾತ್ಮಿಕವಾಗಿ ನಿಮ್ಮ ಜೀವನಕ್ಕೆ ಬರ್ತಾರೆ. ಅದು ಕಾರ್ಮಿಕ್ ರಿಲೇಷನ್ಶಿಪ್ ಆಗಿರ್ಬೋದು, ಅಂದರೆ ಪಾಠ ಕಲಿಸಲು ಬರ್ತಾರೆ. ಸೋಲ್ ಕನೆಕ್ಷನ್ಸ್ ಆಗಿರ್ಬೋದು, ಅಂದರೆ ಆತ್ಮದ ಬೆಳವಣಿಗೆಗೆ ಸಹಾಯ ಮಾಡಲು ಬಂದಿರ್ತಾರೆ. ಹಾಗೆ ಕಾಂಪೇನಿಯನ್ ಸೋಲ್ಸ್, ಜೀವನದ ಒಂದು ಭಾಗವನ್ನು ಜೊತೆಯಲ್ಲಿ ಸಾಗಿಸ್ಲಿಕ್ಕೆ ಬಂದಿರ್ತಾರೆ. ಯಾವ ಸಂಬಂಧವೂ ಶಾಶ್ವತವಾಗಿರಬೇಕು ಅಂತ ಏನಿಲ್ಲ, ಹಾಗಂತ ಒಂದು ನಿಯಮ ಕೂಡ ಇಲ್ಲ. ಕೆಲವರು ನಿಮ್ಮ ಜೀವನಕ್ಕೆ ಕೆಲವು ಅಧ್ಯಾಯಗಳಿಗೋಸ್ಕರ ಬರ್ತಾರೆ, ಕೆಲವು ಪಾಠಗಳನ್ನು ಕಲಿಸ್ತಾರೆ, ಇಲ್ಲ ನಿಮ್ಮಿಂದ ಪರಿವರ್ತನೆಯನ್ನು ತಗೊಳ್ತಾರೆ, ಇಲ್ಲ ನಿಮ್ಮ ಜೀವನಕ್ಕೆ ಒಂದು ಅಚ್ಚಳಿಯದ ನೆನಪನ್ನು ಉಳಿಸಿ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವರ ಪ್ರಸ್ತುತ ಎನರ್ಜಿ ಪ್ರಕಾರ ನೀವು ಪದೇ ಪದೇ ಒಂದೇ ಕೆಲಸ ಅಥವಾ ಒಂದು ಸೇವೆ ಅಥವಾ ಒಂದು ವೃತ್ತಿಯ ಕಡೆ ತುಂಬ ಆಕರ್ಷಿತರಾಗ್ತಾ ಇದ್ದೀರಾ. ಅದು ನಿಮ್ಮ ಸಹಜ ಪ್ರತಿಭೆಯ ಸಂಕೇತವಾಗಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ಮೌಲ್ಯಗಳಿಗೆ ಹೊಂದುವ ದಾರಿಯತ್ತ ಆತ್ಮವು ನಿಮ್ಮನ್ನು ಕರೆದೊಯ್ತಾ ಇರುವ ಸೂಚನೆ ಇದೇ ಆಗಿದೆ. ಅಂದರೆ ಪದೇ ಪದೇ ಅದೇ ರೀತಿ ಒಂದು ಕೆಲಸ ಕನೆಕ್ಟ್ ಆಗ್ತಿದೆ, ಸೇವೆ ಮಾಡುವ ಭಾಗ್ಯವೂ ಸಿಗ್ತಾ ಇದೆ, ಹಾಗೆ ವೃತ್ತಿಯ ಕಡೆ ಗಮನನೂ ಕೊಟ್ಟು ಆಕರ್ಷಿತರಾಗ್ತಾ ಇದ್ದೀರಾ ಅಂದರೆ ಖಂಡಿತ ಇದು ಭಗವಂತನ ಆಶೀರ್ವಾದ ಯೋಜನೆಯಲ್ಲಿ ನೀವಿರುವ ಒಂದು ವಿಚಾರವನ್ನು ಸೂಚಿಸ್ತಾ ಇದೆ. ಒಟ್ಟಾರೆಯಾಗಿ ಹಣ ಮಾತ್ರವಲ್ಲ, ಅರ್ಥಪೂರ್ಣತೆಯನ್ನು ಹುಡುಕು ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಬಾಬಾ ನಿಮಗೆ ಒಂದು ಸೇವೆ ಮಾಡುವ, ಒಂದು ಆ ಸ್ಥಳದಲ್ಲಿ ಒಂದಾಗುವ ದೀರ್ಘಕಾಲದ ತೃಪ್ತಿ ಸಿಗುವಂಥ ಜಾಗಕ್ಕೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಕೆಲವರ ಪ್ರಸ್ತುತ ಎನರ್ಜಿಯ ಪ್ರಕಾರ ನೀವೀಗ ಯಾವುದೋ ಒಂದು ನಿರ್ಧಾರ ಮಾಡ್ತಾ ಇದ್ದೀರಾ. ಅದು ಸಂಬಂಧ ಬೆಳೆಸೋದಾಗಿರ್ಬೋದು, ಇಲ್ಲ ಸಂಬಂಧದಲ್ಲಿ ಮುಂದುವರಿಯೋದಾಗಿರ್ಬೋದು, ಇಲ್ಲ ನಿಮ್ಮ ಮಗಳ ಮದುವೆ ಸಂಬಂಧ ಆಗಿರ್ಬೋದು, ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ಬಿಟ್ಟು ಹೋದ ಸಂಬಂಧ ಬರ್ತಾ ಇದೆ ಅನ್ನೋ ವಿಚಾರದಲ್ಲಾಗಿರ್ಬೋದು, ಇಲ್ಲ ಬಹಳ ವರ್ಷಗಳಿಂದ ನಿಮ್ಮ ಕುಟುಂಬಕ್ಕೂ ಆ ಕುಟುಂಬಕ್ಕೂ ಅದರಲ್ಲಿ ಏನಾರೋ ಒಂದು ಅಂತರ ಕಾಣ್ತಾ ಇತ್ತು, ಅದೀಗ ಒಂದು ಹತ್ತಿರ ಬರುವ ಒಂದು ಸೂಚನೆ ಕಾಣಿಸ್ತಾ ಇದೆ. ಅಂದರೆ ಈ ಎನರ್ಜಿ ಸಾಮಾನ್ಯವಾಗಿ ಹೀಗೆ ಹೇಳ್ತಾ ಇದೆ, ತುರ್ತು ನಿರ್ಧಾರವನ್ನು ಆ ವಿಚಾರದಲ್ಲಿ ಮಾಡೋದು ಬೇಡ, ಭಯದಿಂದ ಆಯ್ಕೆನೂ ಮಾಡೋದು ಬೇಡ, ಇಲ್ಲ ಅವ್ರು ಬಂದುಬಿಟ್ರಲ್ಲ, ಅವರಾಗಿ ಬಂದುಬಿಟ್ರಲ್ಲ, ನಾವಾಗಿ ಸ್ವೀಕಾರ ಮಾಡೋಣ ಅನ್ನೋ ರೀತಿಯಲ್ಲಿ ದುಡುಕಿನ ನಿರ್ಧಾರ ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂತರಾತ್ಮದ ಧ್ವನಿಯನ್ನು ಕೇಳಿ ತೀರ್ಮಾನ ತಗೊಳ್ಳಿ. ಹಳೆಯ ಗಾಯಗಳು ಇಂದಿನ ನಿರ್ಧಾರವನ್ನು ನಿಯಂತ್ರಿಸದಂತೆ ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಗುರು ಎಚ್ಚರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೀವು ಒಬ್ಬಂಟಿಯಲ್ಲ, ಕಾಣದ ದೈವಿಕ ಶಕ್ತಿ ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಿದೆ. ಭಯವನ್ನು ಬಿಟ್ಟು ವಿಶ್ವಾಸವನ್ನು ಸ್ವೀಕರಿಸು ಅಂತ ಹೇಳ್ತಾ ಇದೆ. ಒಳಗಿನಿಂದ ಹೊಸ ಆಶೀರ್ವಾದ, ಹೊಸ ಅವಕಾಶ ಅಥವಾ ಹೊಸ ಬದಲಾವಣೆಯನ್ನು ಸ್ವಾಗತಿಸಲು ಸಿದ್ಧನಾಗು ಅನ್ನೋ ರೀತಿಯಲ್ಲಿ ಒಂದು ಆಹ್ವಾನವನ್ನು ಕೊಡ್ತಾ ಇದೆ. ಈಗಿನ ಮನಸ್ಥಿತಿಗೆ ಒಂದು ಮಾರ್ಗದರ್ಶನ ಯಾವ ರೀತಿ ಕನೆಕ್ಟ್ ಆಗ್ತಿದೆ ಅಂದರೆ, ನೀವು ಯಾವುದಾದರೂ ವಿಷಯದ ಬಗ್ಗೆ ಅತಿಯಾಗಿ ಯೋಚಿಸ್ತಾ ಇದ್ದರೆ ಬಿಡುವುದನ್ನು ಕಲ್ತ್ಕೊಳ್ಬೇಕು. ಮೊದಲು ಒಂದಿಷ್ಟು ಒಳ್ಳೇದು ನಿಮ್ಮ ಜೀವನಕ್ಕೆ ಬರಬೇಕು, ಹೊಸದೊಂದು ಅಲ್ಲಿ ತುಂಬಿಕೊಳ್ಬೇಕು, ಹೊಸ ದಾರಿಯಲ್ಲಿ ನೀವು ಸಾಗಬೇಕು, ಹೊಸ ಅಧ್ಯಾಯವನ್ನು ನಿಮ್ಮ ಜೀವನದ ಕುರಿತು ನೀವು ಬರ್ಕೊಳ್ಬೇಕು. ಅಂದರೆ ಸ್ವಲ್ಪ ಹಳೆಯದನ್ನು ಬಿಡೋದನ್ನು ನೀವು ಕಲಿಬೇಕು. ಬಿಡೋದು ಅಂದರೆ ಸೋಲಲ್ಲ, ಅದು ವಿಶ್ವಾಸದ ಅತ್ಯುನ್ನತವಾದ ಒಂದು ರೂಪ ಆಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ನಿನ್ನ ಭಾರವನ್ನು ನನ್ನ ಪಾದಗಳ ಬಳಿ ಇಡು. ಪ್ರತಿಯೊಂದು ಪ್ರಶ್ನೆಗೆ ಈಗಲೇ ಉತ್ತರ ಬೇಕು ಅಂತೇಳಿ ಒತ್ತಾಯಿಸಬೇಡ. ನನ್ನನ್ನು ನಂಬಿಕೆಯೊಂದಿಗೆ ಮುಂದೆ ನಡೆ. ನಿನಗೆ ಒಳಿತಾಗುವುದನ್ನು ನಾನು ಸರಿಯಾದ ಸಮಯದಲ್ಲಿ ನಿನ್ನ ಬಳಿಗೆ ತರುತ್ತೇನೆ. ಭಯವನ್ನು ಬಿಡು, ವಿಶ್ವಾಸವನ್ನು ಸ್ವೀಕರಿಸು ಮತ್ತು ನನ್ನ ಕೃಪೆಯನ್ನು ಸ್ವಾಗತಿಸು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ.
ಆದಷ್ಟು ತೀವ್ರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಭರವಸೆ ಗೆಲ್ಲುತ್ತೆ. ಹಾಗೆ ನೀವು ಅಂದ್ಕೊಂಡಿರುವ ಕೆಲಸವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿ ಮುಗಿಸ್ತೀರಾ. ಹಾಗೆ ನೀವು ಯಾವ ವಿಚಾರದಲ್ಲಿ, ಅದು ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಒಂದು ಆಶೀರ್ವಾದವನ್ನು ಬೇಡಿ ಒಂದು ಸಂಕಲ್ಪವನ್ನು ಮಾಡಿ ಒಂದು ಪೂಜೆ ಮಾಡ್ತಾ ಇದ್ದೀನಿ. ಅಂದರೆ ಚಿಂತೆಗಿಂತ ಸಮರ್ಪಣೆಯನ್ನು ಆರಿಸ್ಕೊಂಡಿದೆಯಾ, ಆ ಸಮರ್ಪಣೆಗೆ ನಾನು ಒಲಿದಿದ್ದೀನಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಅಂದರೆ ಭಯಕ್ಕಿಂತ ನಂಬಿಕೆಯನ್ನು ಆರಿಸ್ಕೊಂಡಿದೆ, ದೈವಿಕ ಆಶೀರ್ವಾದಗಳ ಕಡೆ ನಿನ್ನ ಗಮನವಿದೆ ಅಂದರೆ ಖಂಡಿತವಾಗಿ ಹೃದಯಪೂರ್ವಕವಾಗಿ ನಾನು ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಗುರು ಆಶೀರ್ವದಿಸ್ತಾ ಇದ್ದಾರೆ ಈ ಸಮಯದಲ್ಲಿ. ನನ್ನನ್ನು ನಂಬಿದ ಮೇಲೆ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಏರಿಳಿತಗಳಿಂದ ನಿನ್ನನ್ನು ಹೊರಗೆ ತಂದಿದ್ದೀನಿ. ಅಂದರೆ ಇನ್ನೂ ಕೂಡ ನಿನ್ನ ಸುಂದರವಾದ ಭವಿಷ್ಯದ ಕಡೆ ನಾನು ಕರ್ಕೊಂಡು ಹೋಗೋದಿಲ್ವಾ? ಸ್ವಲ್ಪ ಯೋಚಿಸು, ಚಿಂತಿಸಬೇಡ, ಯೋಚಿಸು, ಅದರ ಜೊತೆ ಚಿಂತನೆ ಮಾಡು ಅನ್ನೋ ರೀತಿಯಲ್ಲಿ ಗುರು ನಿಮಗೆ ಒಂದು ಬ್ಲೆಸ್ಸಿಂಗ್ ಎನರ್ಜಿಯನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಈಗಿರುವ ಸಣ್ಣ ಪುಟ್ಟ ಅಡೆತಡೆಗಳನ್ನೇ ನೋಡಿ ದೊಡ್ಡ ಸಮಸ್ಯೆ ಅನ್ನೋ ರೀತಿಯಲ್ಲಿ ಹೆದರುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಿನ್ನ ಜೊತೆ ನಾನೇ ಇದ್ದೀನಿ, ನಾನೇ ಕೈ ಹಿಡಿದು ನಡೆಸ್ತಾ ಇದ್ದೀನಿ. ಆದರೂ ಕೂಡ ನನ್ನಲ್ಲಿ ಶರಣಾಗಿದೆಯಾ ನಂಬಿಕೆ ಇಟ್ಟು, ಆದರೂ ಕೂಡ ಯಾಕೆ ಒಂದು ಭಯ ಅನ್ನೋ ರೀತಿಯಲ್ಲಿ ಗುರು ಕೇಳ್ತಿದ್ದಾರೆ. ಬಂಗಾರದಂಥ ಒಂದು ಅವಕಾಶವನ್ನು ನಿನಗೆ ಕೊಡ್ತಾ ಇದ್ದೀನಿ. ದೈವಿಕ ಪ್ರಸ್ತುತ ಎನರ್ಜಿ ನಿನಗೆ ಕನೆಕ್ಟ್ ಆಗ್ತಿದೆ. ಅದರ ಪ್ರಕಾರ ಕೆಲವು ಒಂದಿಷ್ಟು ಜನರ ಸೋಲ್ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗಿ ಸಹಾಯ ಮಾಡುತ್ತೆ. ನೀನು ಸೋಲೋದಿಲ್ಲ ಅನ್ನೋ ರೀತಿಯಲ್ಲಿ ಗುರು ಹಾಗೆ ನಿಮಗೆ ಒಂದು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ, ನಿಮ್ಮ ಮನಸ್ಸೀಗ ಕುಗ್ಗಿ ಹೋಗ್ಬಿಟ್ಟಿದೆ, ನನಗಲ್ಲಿ ಗೆಲುವು ಸಿಗೋದಿಲ್ಲ, ಮುಗ್ದೋಯ್ತು ನನ್ನ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಿದ್ದೀರಲ್ಲ, ಅಲ್ಲಿಂದಲೇ ಹೊಸ ಪ್ರಾರಂಭ ಅಂತ ಹೇಳಿ ಸೂಚನೆ ಕೊಡ್ತಾ ಇದ್ದಾರೆ. ನಂಬಿಕೆ ಇಡಿ, ಪ್ರಾರ್ಥಿಸಿ, ಧೈರ್ಯವಾಗಿ ನೀವು ಜೀವನದಲ್ಲಿ ಮುಂದೆ ಹೋಗೋದನ್ನು ಕಲೀಲೇಬೇಕು. ಸೋಲಿಲ್ಲಿ ಯಾರಿಗಿರಲಿಲ್ಲ, ಭಗವಂತನೇ ಇಲ್ಲಿ ಸೋತಿದ್ದಾರಲ್ವ. ಸೋತು ಗೆಲ್ಲುವ ಪ್ರಕ್ರಿಯೆಯಲ್ಲಿ ನಂಬಿಕೆ ಇಡು. ಯಾಕಂದರೆ ಅದು ಸ್ಥಿರವಾದ ಗೆಲುವಿನೊಂದಿಗೆ ನಿನಗೆ ಸ್ಥಿರವಾದ ಒಂದು ನೆಲೆಯನ್ನು ಕಲ್ಪಿಸಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗೆ ಕೆಲವರ ಪ್ರಸ್ತುತ ಎನರ್ಜಿಯ ಪ್ರಕಾರ ಕೆಲವರು ಪ್ರೀತಿಯಿಂದ ಸೋಲೋದಿಲ್ಲ, ಸೌಂದರ್ಯದಿಂದಲೂ ಸೋಲ್ತಾ ಇಲ್ಲ, ಅವರು ಹೆದರ್ತಾ ಇದ್ದಾರೆ. ಅಂದರೆ ಆ ಮಹಿಳೆಯಾಗಿರ್ಬೋದು, ಅಂದರೆ ಎದುರಿಗೆ ನಿಂತಿರುವ ಮಹಿಳೆಯಾಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ನನ್ನ ನೋಡಿದ ತಕ್ಷಣ ನನ್ನ ಮನದಲ್ಲಿರುವ ಎಲ್ಲ ವಿಚಾರಗಳನ್ನು ಓದ್ತಾನಲ್ಲ ಅನ್ನೋ ರೀತಿಯಲ್ಲಿ ನೀವು ಹೆದರ್ತಾ ಇದ್ದೀರಾ. ಹಾಗೆ ಪ್ರಸ್ತುತ ಎನರ್ಜಿಯ ಪ್ರಕಾರ ಕೆಲವು ಹೆಣ್ಣು ಮಕ್ಕಳು ಈಗಾಗಲೇ ಅಳದೆ, ಒಂದಿಷ್ಟು ಹಿಂದಕ್ಕೆ ಸರಿಯದೆ, ಸೋಲು ಒಪ್ಕೊಳ್ಳದೆ ಕೆಲವು ಗಂಡಸರ ವರ್ತನೆಯನ್ನು ಬದಲಾಯಿಸಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನೂ ಕೆಲವು ಮಹಿಳೆಯರು ಎಲ್ಲ ರೀತಿಯಲ್ಲೂ ನನ್ನ ಸಮರ್ಪಣೆಯಾದ ನಂತರವೂ ಕೂಡ ನನ್ನ ಬಗ್ಗೆ ಯಾಕೋ ಅವರು ಇಗ್ನೋರ್ ಮಾಡ್ತಾ ಇದ್ದಾರೆ, ತಾತ್ಸಾರ ತೋರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಒಂದು ಯೋಚನೆಯಲ್ಲಿ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವರ ಎನರ್ಜಿಗೆ ಪ್ರಸ್ತುತ ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ಇಲ್ಲಿ ಒಂದು ವಾಸ್ತವ ಸತ್ಯ ಏನಂದರೆ, ಸ್ವಲ್ಪ ಕೇಳಲು ಕಠಿಣವಾಗಿರ್ಬೋದು, ಆದರೆ ಇದು ಸತ್ಯ ಆಗಿದೆ. ಕೆಲವು ಜನರ ಒಂದು ಯೋಚನೆ ಹೇಗಿರುತ್ತೆ ಅಂದರೆ, ಸೆಲ್ಫ್ ಕಾನ್ಫಿಡೆಂಟ್ ಯಾರಿಗಿರೋದಿಲ್ವೋ ಅಂತಹ ಮಹಿಳೆಯರ ಒಂದು ಕಡೆ ಅವರ ಆಕರ್ಷಣೆ ಆಗೋದಿಲ್ಲ. ಹಾಗೆ ತಮ್ಮ ಬಗ್ಗೆ ತಮಗೆ ಗೌರವ ಇರದ ಕಡೆ ಆಗಿರ್ಬೋದು, ಅಂದರೆ ತಮ್ಮ ಬಗ್ಗೆ ಒಂದು ಗಟ್ಟಿತನ, ಒಂದು ಒಳ್ಳೆಯ ನಿರ್ಧಾರ ತಗೊಳ್ಳೋದಾಗಿರ್ಬೋದು, ಹಾಗೆ ಏನಿದೆಯೋ ಅದನ್ನು ನೇರವಾಗಿ ಮಾತನಾಡುವ ಗುಣ ಆಗಿರ್ಬೋದು, ಇಂಥದ್ರ ಕಡೆ ತುಂಬ ಆಕರ್ಷಣೆ ಇರುತ್ತೆ. ಅಂದರೆ ಇಲ್ಲಿ ಪೂರ್ಣ ರೀತಿಯಲ್ಲಿ ಅವೈಲಬಲ್ ಆಗೋದು, ಅವ್ರು ಯಾವಾಗೆಲ್ಲ ಬಯಸ್ತಾರೋ ಆದರೆ ಅವ್ರಿಗೆ ಅವೈಲಬಲ್ ಆಗಿಬಿಡೋದು. ಅಂದರೆ ಏನಾದರೂ ಅಂದ್ಕೊಳ್ಬೋದಾ, ಇಲ್ಲ ಯಾವುದಾದ್ರೂ ರೀತಿಯಲ್ಲಿ ತೊಂದರೆ ಆಗ್ಬೋದಾ, ಇಲ್ಲ ನನ್ನನ್ನು ಮರೆತು ಬಿಡ್ಬೋದಾ, ದೂರ ತಳ್ಳಿಬಿಡ್ಬೋದಾ ಅನ್ನೋ ರೀತಿಯಲ್ಲಿ ಅನಿವಾರ್ಯವಾಗಿ ನಿಮ್ಮ ಒಂದು ತನವನ್ನು, ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಂಡು ಅವರಿಗೆ ಅವೈಲಬಲ್ ಆಗಿರ್ತೀರ. ಆ ಸಮಯದಲ್ಲಿ ಇವ್ರು ಯಾವಾಗಾದರೂ ನನಗೆ ಸಿಗ್ತಾರೆ ಅನ್ನೋ ರೀತಿಯಲ್ಲಿ ನಿಮ್ಮ ಬಗ್ಗೆ ಒಂದು ತಾತ್ಸಾರ, ಇಗ್ನೋರ್ ಮಾಡ್ತಾ ಇರ್ತಾರೆ ಅಷ್ಟೇ. ಅಂದರೆ ಆಕರ್ಷಣೆ ಅಂತಹ ಒಂದು ವ್ಯಕ್ತಿತ್ವ ಇರುವ ಮಹಿಳೆಯ ಕಡೆ ಜಾರೋದು ಸಹಜ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ನಿಮ್ಮಲ್ಲಿ ಇರಲಿಲ್ಲ ಅಂತಲ್ಲ, ಇಲ್ಲ ಅಂತನೂ ಅಲ್ಲ, ಆದರೆ ನೀವೆಲ್ಲೋ ಒಂದು ರೀತಿಯಲ್ಲಿ ಪೂರ್ಣವಾಗಿ ಸಮರ್ಪಣೆ ಆದರೆ ಅವರು ನನ್ನ ವಶದಲ್ಲಿ ಇರ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಆದರೆ ಅವರ ಆಕರ್ಷಣೆ, ಸೆಲ್ಫ್ ರೆಸ್ಪೆಕ್ಟು, ಗೌರವ, ತಮ್ಮನ್ನು ತಾವು ಪ್ರೀತಿಸ್ಕೊಳ್ಳೋದು, ಧೈರ್ಯವಾಗಿ ಮಾತನಾಡೋದು, ಒಂದಿಷ್ಟು ಧೈರ್ಯವಾಗಿ ಒಂದಿಷ್ಟು ಯೋಚನೆ ಮಾಡ್ತಾ ಯಾರು ನಿಂತಿರ್ತಾರಲ್ಲ ಅವರ ಕಡೆ ಎಲ್ಲೋ ಒಂದು ರೀತಿಯಲ್ಲಿ ಆಕರ್ಷಣೆ ಆಗ್ತಿರ್ತಾರೆ. ಅವರ ಆ್ಯಟಿಟ್ಯೂಡಲ್ಲಿ ಅಹಂಕಾರದ ಭಾವನೆ ಕಾಣ್ತಾ ಇರುತ್ತೆ, ಆದರೆ ಅದು ಖಂಡಿತ ಅವರ ಅಹಂಕಾರ ಆಗಿರೋದಿಲ್ಲ. ಅಂದರೆ ಅವರ ನಡೆನೇ ಅಷ್ಟು ಒಂದು ಪ್ರಬುದ್ಧವಾಗಿರುತ್ತೆ. ಯಾಕಂದರೆ ಅವರು ತುಂಬ ಸೆಲ್ಫ್ ಕಾನ್ಫಿಡೆಂಟ್ ಹೆಚ್ಚಾಗಿ ಇಟ್ಕೊಂಡಿರ್ತಾರೆ, ಯಾವುದಕ್ಕೂ ಹೆದರೋದಿಲ್ಲ. ಏನೇ ಬಂದರೂ ನಾನು ಎದುರಿಸ್ತೀನಿ, ಯಾಕಂದರೆ ಅಂಥ ಪರಿಸ್ಥಿತಿಗಳನ್ನು ದಾಟ್ಕೊಂಡೇ ಈ ಧೈರ್ಯವನ್ನು ಅವ್ರು ಕಲ್ತಿರ್ತಾರೆ. ಈ ಎನರ್ಜಿ ಒಂದು ಗಂಡಿಗೂ ಹಾಗೆ ಹೆಣ್ಣಿಗೂ ಕೂಡ ಸಂಬಂಧಪಟ್ಟದ್ದಾಗಿರುತ್ತೆ. ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ನಿಮಗೆ ಯಾವುದು ಅನ್ವಯಿಸುತ್ತೋ ಅದನ್ನು ರೆಸಿನೆಂಟ್ ಆಗುತ್ತಲ್ಲ ಅದನ್ನು ತಗೊಳ್ಳಿ. ಬೇರೆ ಆಗಿದ್ದು ಅದು ಇನ್ನೊಬ್ಬರಿಗೆ ರೆಸಿನೆಂಟ್ ಆಗಿರುತ್ತೆ. ಅಂದರೆ ಕೆಲವು ಗಂಡಾಗಿರ್ಬೋದು, ಕೆಲವು ಹೆಣ್ಣಾಗಿರ್ಬೋದು, ಅಂದರೆ ತೀರಾ ಭಾವನೆಗಳಿಗೆ ಸ್ಪಂದಿಸುತ್ತಾ ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಳ್ಳೋಕೆ ಇಷ್ಟಪಡೋದಿಲ್ಲ. ಅಂಥ ಒಂದು ಮೌನದ ಸ್ಟ್ರಾಂಗ್ ಸ್ವಭಾವ ನಿಮ್ಮದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ನಿಮ್ಮ ವ್ಯಕ್ತಿತ್ವ ಹೇಗೆ ಅಂದರೆ, ಎದುರಿಗೆ ಯಾರೇ ನಿಂತರೂ ಅವರನ್ನು ಜಡ್ಜ್ ಮಾಡಿಬಿಡ್ತೀರ. ಜಡ್ಜ್ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ ಅಲ್ಲ, ಆದರೆ ನಿಮ್ಮ ಅಂತರಾತ್ಮ ಹೇಳುತ್ತೆ ಅವ್ರು ಹೀಗೆ ಅನ್ನೋ ರೀತಿಯಲ್ಲಿ. ಅವ್ರ ಮುಖ ಭಾವನೆಯನ್ನು ಅರ್ಥ ಮಾಡಿಕೊಂಡು ತಕ್ಷಣ ನಿಮಗೆ ಒಳಗೆ ರಿಯಲೈಸ್ ಆಗೋಕ್ಕೆ ಶುರುವಾಗುತ್ತೆ, ಇವ್ರ ವ್ಯಕ್ತಿತ್ವ ಇಂಥದ್ದೇ, ಇವ್ರು ಹೀಗೆ ಅನ್ನೋ ರೀತಿಯಲ್ಲಿ
ನಿಮಗೆ ಎದುರಿಗೆ ಕಾಣಲಿಕ್ಕೆ ಶುರು ಆಗುತ್ತೆ. ಇದು ಯಾಕೆ ಅಂದರೆ ನಿಮ್ಮ ಅಂತರ್ಮನ ಬಹಳ ಪರಿಶುದ್ಧವಾಗಿದೆ. ಅದರ ಜೊತೆಗೆ ನೀವು ಯಾರನ್ನು ಜಡ್ಜ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ, ಅದೇ ನಿಮ್ಮ ಎದುರಿಗೆ ಕಾಣ್ತದೆ ಅನ್ನೋದಾದರೆ ನಿಮ್ಮ ಒಳದೃಷ್ಟಿ ಅಂದರೆ ನಿಮ್ಮ ಒಂದು ಥರ್ಡ್ ಐ ಓಪನ್ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ನೀವು ಅದನ್ನು ಗುರುತಿಸ್ತಾ ಇದ್ದೀರಿ. ಇದು ಧ್ಯಾನದಿಂದ, ಒಂದು ಒಳ್ಳೆಯ ವರ್ತನೆಯಿಂದ ಆಗಿರ್ಬೋದು, ಹಾಗೆ ಒಂದಿಷ್ಟು ಸೇವೆ, ಒಂದಿಷ್ಟು ಒಳ್ಳೆಯ ವ್ಯಕ್ತಿತ್ವದ ಗುಣಗಳನ್ನು ಹೊಂದಿರೋದ್ರಿಂದ, ಮನುಷ್ಯತ್ವ ಮಾನವೀಯತೆಯ ಮೌಲ್ಯಗಳು ನಿಮ್ಮಲ್ಲಿ ಹೆಚ್ಚಾಗಿ ಜಾಗೃತವಾಗಿರೋದ್ರಿಂದ ಈ ರೀತಿಯ ಅನುಭವಗಳು ನಿಮಗೆ ಬೇಗನೆ ಕನೆಕ್ಟ್ ಆಗ್ತವೆ. ಅಂದರೆ ಒಂದು ದೈವಿಕ ಅದೃಶ್ಯ ಶಕ್ತಿ ನಿಮಗೆ ಕನೆಕ್ಟ್ ಆಗಿರುತ್ತೆ. ಅದು ಮೆಸೇಜನ್ನು ನಿಮಗೆ ಕೊಡ್ತಾ ಇರುತ್ತೆ. ಇದು ತಪ್ಪು, ಇದು ಸರಿ, ಇವರು ಒಳ್ಳೆಯವರು, ಇವರು ಕೆಟ್ಟವರು, ಇಲ್ಲಿ ನೀನು ಮುಂದುವರಿ, ಇಲ್ಲಿ ಹೋಗಬೇಡ ಅನ್ನೋ ರೀತಿಯಲ್ಲಿ ನಿಮಗೆ ಕೆಲವು ಸೂಚನೆಗಳು ಸಿಗ್ತಾ ಹೋಗುತ್ತೆ. ಹಾಗೆ ಕೆಲವು ವ್ಯಕ್ತಿಗಳು ಭಾವನೆಗಳಲ್ಲಿ ಅವರು ತಮ್ಮನ್ನು ತಾವು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಅಂದರೆ ಅವೈಲೇಬಲ್ ಆಗಿ ಎಲ್ಲರಿಗೂ ಅವರು ಬಯಸಿದ ಸಮಯದಲ್ಲಿ ಸಿಗೋದಿಲ್ಲ. ಭಾವನೆಗಳಿಗಿಂತ ಎತ್ತರಕ್ಕೆ ಹೋಗಿ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತದೆ. ಕೆಲವರ ಎನರ್ಜಿಗಂತೂ ನಿಮಗೆ ಎಷ್ಟು ಬಾರಿ ಹೇಳ್ಕೊಳ್ತಾ ಇದ್ದೀರಾ, ನಿಮಗೆ ಕೆಲಸ ಸಿಕ್ಕರೆ ಖುಷಿಯಾಗಿರ್ತೀರ, ನಾನು ಬಹಳ ಹಣ ಸಂಪಾದನೆ ಮಾಡಿದರೆ ಖಂಡಿತ ನನ್ನ ಜೀವನ, ನನ್ನ ಕುಟುಂಬ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಕೆಲವು ಬಾರಿ ನಿಮ್ಮನ್ನು ಹೊಗಳ್ಬೇಕು ಅಂತೇಳಿ ಇಷ್ಟಪಡ್ತೀರ. ಅದು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ಇನ್ನು ಯಾವುದೇ ರೀತಿ ಎಲ್ಲಾದರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅದಕ್ಕೆ ಒಂದು ಹೊಗಳಿಕೆ ಬೇಕು ಅನ್ನೋ ರೀತಿಯಲ್ಲಿ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಅಂದರೆ ಇಂಥದ್ದೇ ಎಷ್ಟೋ ಆಸೆಗಳು, ಇಚ್ಛೆಗಳು ನಿಮ್ಮಲ್ಲಿ ಇದ್ದಾವೆ. ಇವೆಲ್ಲವೂ ನಿಮ್ಮ ಭವಿಷ್ಯ ನಿಮಗೆ ತಂದು ಕೊಡ್ತಿದ್ರೆ ನಿಮಗೆ ಹೇಗೆ ಅನಿಸ್ಬೋದು ಆ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ವಿಚಾರ ಕನೆಕ್ಟ್ ಆಗ್ತದೆ. ಅಂದರೆ ಕೆಲವು ಬಾರಿ ನೀವು ಏನು ತಪ್ಪು ಮಾಡ್ತೀರಾ ಗೊತ್ತಾ, ನಿಮಗೆ ಸಣ್ಣ ಪುಟ್ಟ ಸಂತೋಷ ಸಿಗ್ತಾ ಇದ್ದಾವೆ, ಅದನ್ನು ಗುರುತಿಸದೆ ನೀವು ದೊಡ್ಡ ಕನಸುಗಳತ್ತ ಈಗಿರುವ ಶಾಂತಿಯನ್ನು, ನೆಮ್ಮದಿಯನ್ನು ಕಳ್ಕೊಳ್ತಾ ಇದ್ದೀರಾ. ಅಂದರೆ ನಾನೇನೋ ಒಂದು ದೊಡ್ಡ ಅಚೀವ್ ಮಾಡಿದ ಮೇಲೆ ನಾನು ಅವರನ್ನು ಮಾತಾಡಿಸ್ತೀನಿ, ಹಾಗೆ ನಾನು ಏನೋ ಒಂದು ದೊಡ್ಡ ಸಾಧನೆ ಮಾಡಬೇಕು, ತುಂಬ ಹಣ ಸಂಪಾದನೆ ಮಾಡಬೇಕು, ಆಗ ನಾನು ಆ ಸಂಬಂಧದ ಜೊತೆ ಒಂದಿಷ್ಟು ಸಮಯ ಕಳಿತೀನಿ. ಹೀಗೆ ಒಂದಿಷ್ಟು ನಿಮಗೋಸ್ಕರ ನೀವೇ ಒಂದು ಗಡಿಯನ್ನು ಹಾಕ್ಕೊಂಡು ಸಾಕ್ತಾ ಇದ್ದೀರಾ. ಆದರೆ ಇಲ್ಲಿ ಗುರುವು ಅಂದರೆ ನೀವು ನಂಬಿದ ದೈವಶಕ್ತಿ ಏನು ಹೇಳ್ತಾ ಇದೆ ಅಂದರೆ, ನಿನಗೆ ಕೊಟ್ಟ ಸಣ್ಣ ಪುಟ್ಟ ಸಂತೋಷದ ಅನುಭವಗಳನ್ನು ನೀನು ಅನುಭವಿಸ್ತಾ ಜೀವಿಸ್ತಾ ಮುಂದೆ ಸಾಗು. ಅದು ಬಿಟ್ಟು ಜೀವನಕ್ಕೋಸ್ಕರನೇ ಈಗ ಜೀವಿಸೋದನ್ನು ಬಿಟ್ಟು ನೀನು ಮುಂದೆ ಸಾಗುವ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಸಣ್ಣ ಪುಟ್ಟ ಸಂತೋಷ ಆಗಿರ್ಬೋದು, ಇಲ್ಲಿ ಸಿಗುವ ಒಂದಿಷ್ಟು ಪರಿವರ್ತನೆ ಆಗಿರ್ಬೋದು, ಏನು ನೀನೊಂದು ದೊಡ್ಡ ಕನಸನ್ನು ಕಾಣ್ತಾ ಇದೆಯಲ್ಲ, ಸಾಧನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಕುಟುಂಬವನ್ನು ಹಾಗಿಡಬೇಕು, ಹೀಗಿಡಬೇಕು ಅಂತೇಳಿ ಭಾವುಕನಾಗಿ ಈಗ ಕನಸು ಕಾಣ್ತಾ ಇದೆಯಲ್ಲ, ಅದಕ್ಕೆ ಒಂದು ಅರನಾಗಿಸ್ತವೆ. ಇಲ್ಲ ಅಂದರೆ ನಿನ್ನ ಜೀವನ ಒಂದು ಸಾರ್ಥಕತೆಯನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಸಾರ್ಥಕ ಆಗಬೇಕು ಅಂದರೆ ಈಗಿರುವ ಒಂದಿಷ್ಟು ಪ್ರಸ್ತುತ ಎನರ್ಜಿಯನ್ನು ಗುರುತಿಸು, ಖುಷಿ ಪಡು. ಸಣ್ಣ ಪುಟ್ಟ ವಿಚಾರದಲ್ಲಿ ನೀನು ಖುಷಿ ಪಡ್ತಾ ಇದೆಯಾ ಅಂದರೆ ಅದೊಂದು ಗುರಿ ಅಲ್ಲ, ಆದರೆ ಒಂದು ನಿರ್ಣಯ ತೆಗೆದುಕೊಳ್ಳುವಲ್ಲಿ ನಿನಗೆ ಸಹಾಯ ಮಾಡುತ್ತೆ. ಅಂದರೆ ಆ ಖುಷಿ ಒಂದು ನಿರ್ಣಯವಾಗಿದೆ, ಅದನ್ನು ಅರ್ಥ ಮಾಡ್ಕೋ. ನಿನ್ನೆದುರಿಗೆ ಒಂದು ಖುಷಿ ಪಡುವ ಒಂದು ಸಣ್ಣ ಸಂತೋಷ ಇದೆ ಅಂದರೆ ಆ ಕ್ಷಣವನ್ನು ಕೊಟ್ಟಿರೋದು ನೀನು ಅನುಭವಿಸ್ಲಿ, ಜೀವಿಸ್ಲಿ, ಏನಾದರೂ ಅರ್ಥ ಮಾಡ್ಕೊಳ್ಳಿ, ಆ ಅನುಭವ ಹೊಂದಲಿ, ಮುಂದೆ ಹೋಗಲಿಕ್ಕೆ ಅದೊಂದು ಉತ್ಸಾಹ ನೀಡುತ್ತೆ ಅನ್ನೋದಕ್ಕೆ ನಾನು ಕೊಟ್ಟಿರ್ತೀನಿ. ಅದನ್ನೇ ಗುರುತಿಸದೆ ಆ ಖುಷಿಯನ್ನು ಕಡೆಗಣಿಸಿ ಮುಂದೆ ನಾನು ಒಂದು ಸಾಧನೆ ಮಾಡಿದ ಮೇಲೆ, ಒಂದು ಕೆಲಸ ಮಾಡಿದ ಮೇಲೆ, ಇಲ್ಲ ಏನಾದರೂ ತುಂಬ ಹಣ ಸಂಪಾದನೆ ಮಾಡಿದ ಮೇಲೆ, ಇಲ್ಲ ಏನಾದರೂ ಒಂದು ಅಚೀವ್ ಮಾಡಿದ ಮೇಲೆ ಆ ಒಂದು ಸಂತೋಷವನ್ನು ಅನುಭವಿಸೋಣ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಸಹಿಸ್ಕೊಳ್ತಾ ಇದೆಯಾ. ಅಂದರೆ ನಿನಗೆ ಸಿಕ್ಕ ಈಗ ಒಂದು ಸಂತೋಷ, ಒಂದು ಸುಖ, ಅದನ್ನು ತ್ಯಾಗ ಮಾಡ್ತಾ ಇದೆ. ಆದರೆ ಆ ಸುಖದ ಜೊತೆಗೇ ನೀನು ಸಾಗಬೇಕು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾರೆ. ಯಾಕಂದರೆ ಅದು ನಿನಗೆ ಉತ್ಸಾಹ ಕೊಡುತ್ತೆ, ಅದು ನಿನಗೆ ಪರಿವರ್ತನೆ ತರುತ್ತೆ, ಅದು ಕೆಲವೊಂದು ವಿಚಾರಗಳಲ್ಲಿ ಸ್ಪಷ್ಟತೆ ತಗೊಳ್ಳೋಕ್ಕೆ ನಿನಗೆ ದಾರಿ ಆಗುತ್ತೆ. ಒಟ್ಟಾರೆಯಾಗಿ ಒಂದು ಪಾಠದೊಂದಿಗೆ ಮುಂದೆ ಸಾಗು, ಆಗ ನಿನ್ನ ಗುರಿಯನ್ನು ತಲುಪ್ತೀಯಾ. ಹಾಗೆ ತಲುಪಿದ ಮೇಲೆ ಆ ಗುರಿಯಲ್ಲಿ ಒಂದು ಪೂರ್ಣತೆ ಸಿಗುತ್ತೆ, ಅದಕ್ಕೊಂದು ಅರ್ಥ ಇರುತ್ತೆ. ಅದು ಬಿಟ್ಟು ಒಮ್ಮೆಲೆ ನಾನು ಎಲ್ಲ ಸಂಬಂಧ, ಒಂದಿಷ್ಟು ವಿಚಾರಗಳನ್ನು ಎಲ್ಲವನ್ನ ತ್ಯಾಗ ಮಾಡಿ ನಾನು ಒಂದು ದೊಡ್ಡ ಆಫೀಸರ್ ಆದಮೇಲೆ, ಒಂದು ದೊಡ್ಡ ಸಾಧನೆ ಮಾಡಿದ ಮೇಲೆ, ಒಂದು ಕೆಲಸ ತಗೊಂಡ್ಮೇಲೆ, ಹಾಗೆ ಹೀಗೆ ಅಂತ ಹೇಳಿ ಏನೇನೋ ಒಂದು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಾ ಕಾಣ್ತಾ ಈ ಸಣ್ಣ ಪುಟ್ಟ ಸಂತೋಷಗಳನ್ನು ಅನುಭವಿಸೋದನ್ನು ಮರಿತಾ ಇದೆಯಾ. ಅದು ನಾನು ಕೊಟ್ಟ ಒಂದು ಪ್ರೀತಿಯ ಕ್ಷಣವಾಗಿದೆ, ಇದು ನಿನ್ನ ಪರಿವರ್ತನೆಗಾಗಿದೆ ಅನ್ನೋ ರೀತಿಯಲ್ಲಿ ಗುರು ತಿಳಿಸ್ತದೆ. ಇವತ್ತಿನ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಎಲ್ಲೊಂದು ರೀತಿಯಲ್ಲಿ ಹೀಲ್ ಮಾಡಿದೆ, ಗೈಡ್ ಮಾಡಿದೆ, ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಸುಧಾರಣೆ ಕಂಡುಕೊಳ್ಳುವಲ್ಲಿ ಸಹಾಯ ಮಾಡಿದೆ ಅಂದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.